ನಮಸ್ಕಾರ ಸ್ನೇಹಿತರೆ, ರತ್ನ ವಾರ್ಡ್ಗೆ ಸ್ವಾಗತ. ಇವತ್ತು ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಮುಖ್ಯವಾದ ಸಾಮಗ್ರಿಗಳು, ನಾನು ಇಲ್ಲಿ ಅರ್ಧ kg ಬದನೆಕಾಯಿನ ತೊಗೊಂಡಿದ್ದೀನಿ. ತುಂಬ ಎಳೆ ಬದನೆಕಾಯಿನ ಈ ರೀತಿಯಾದ ಎಳೆ ಬದನೆಕಾಯಿಗಳನ್ನು ತಗೊಳ್ಳಿ. ಇದರಲ್ಲಿ ಬೀಜ ಇರೋದಿಲ್ಲ. ತುಂಬ ದೊಡ್ಡ ಬದನೆಕಾಯಿ ತೊಗೊಂಡ್ರೆ ಅದರಲ್ಲಿ ಬೀಜ ಇರುತ್ತೆ, ಪಲ್ಯ ರುಚಿ ಬರೋದಿಲ್ಲ. ಒಂದು ದೊಡ್ಡ ಬಟ್ಲು ಶೇಂಗಾ ಹುರಿದು ಸಿಪ್ಪೆ ಬಿಡಿಸಿಟ್ಕೊಂಡಿರುವಂಥದ್ದು, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಕಪ್ ಎಳ್ಳು ಹುರಿದಿಟ್ಕೊಂಡಿರುವಂಥದ್ದು, ಅರ್ಧ ಕಪ್ ಹುರಿದಿರುವಂಥ ಗುರೆಳ್ಳು, 1 ಕಪ್ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರುವಂಥದ್ದು, 1 ಟೊಮೆಟೊ ಹೆಚ್ಚಿಟ್ಕೊಂಡಿರುವಂಥದ್ದು, 2 ದೊಡ್ಡ ಗಡ್ಡೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ. ಈಗ ಬದನೆಕಾಯಿಯ ಹಿಂದಿನ ತೊಟ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬದನೆಕಾಯಿನ ಮಧ್ಯದಲ್ಲಿ 4 ಭಾಗ ಸೀಳ್ಕೊಳ್ಳೋಣ. ತಳಭಾಗದವರೆಗೂ ಸೀಳಬೇಡಿ, ಮಧ್ಯದಲ್ಲಿ ನೋಡಿ ಅರ್ಧಕ್ಕೆ ಮಾತ್ರ ಸೀಳಬೇಕು. ಮಸಾಲೆ ತುಂಬ್ಕೊಳ್ಳೋದಕ್ಕೆ ಇದು ಬೇಕಾಗತ್ತೆ. ಕೊನೆಗೊಂದು ಉಪಯುಕ್ತ ಮಾಹಿತಿನ ಶೇರ್ ಮಾಡ್ತೀನಿ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಸಾಲೆ ತುಂಬೋದಕ್ಕಾಗಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇದನ್ನು ಉಪ್ಪು ಹಾಕಿದ ನೀರಲ್ಲಿ ನೆನೆಸಿಡೋಣ. ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಹಾಕೋಣ, ಇದರಿಂದ ಬದನೆಕಾಯಲ್ಲಿದ್ದಂಥ ಕಹಿ ಅಂಶ ಹೊರಟೋಗುತ್ತೆ. ಈಗ ಶೇಂಗಾನ ಪೌಡ್ರ್ ಮಾಡ್ಕೊಳ್ಳೋಣ. ಗ್ರೇವಿ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಜಾಸ್ತಿ ಶೇಂಗಾ ತೊಗೊಂಡಿದ್ದೀನಿ. ನೀವು ಗ್ರೇವಿ ಕಡಿಮೆ ಬೇಕು ಅನ್ನೋರು ಒಂದು ಚಿಕ್ಕ ಕಪ್ನಷ್ಟು ಅಥವಾ ಅರ್ಧ ಕಪ್ದಷ್ಟು ಶೇಂಗಾ ತೊಗೊಂಡ್ರು ಸಾಕಾಗುತ್ತೆ. ಈ ಪೌಡರ್ನ ಈರುಳ್ಳಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿಳಿ ಎಳ್ಳು ಮತ್ತು ಗುರೆಳ್ಳನ್ನು ಕೂಡ ಎರಡೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊತೀನಿ. ಈ ಪೌಡ್ರನ್ನು ಕೂಡ ಅಷ್ಟೇ ಶೇಂಗಾದ ಮಿಶ್ರಣಕ್ಕೆ ಸೇರಿಸ್ಕೊತೀನಿ. ಈಗ ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಗೂ ಕೊತ್ತಂಬರಿನ ಸೇರಿಸ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಪೇಸ್ಟನ್ನು ಕೂಡ ಮಸಾಲೆಗೆ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ½ ಟೀ ಸ್ಪೂನ್ದಷ್ಟು ಜೀರಿಗೆ ಪೌಡ್ರನ್ನ ಸೇರಿಸ್ಕೊತೀನಿ. 1 ಟೀ ಸ್ಪೂನ್ದಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊತೀನಿ. 3/4 ಟೀ ಸ್ಪೂನ್ದಷ್ಟು ಸಾಲ್ಟನ್ನು ಸೇರಿಸ್ಕೊತೀನಿ. 1/4 ಟೀ ಸ್ಪೂನ್ ಅರಿಶಿನ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಈರುಳ್ಳಿ ಇರೋದ್ರಿಂದ ನಾವು ನೀರು ಹಾಕಬೇಕಾದ ಅಗತ್ಯ ಇಲ್ಲ. ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಈಗ ಬದನೆಕಾಯಿಗೆ ಈ ಮಸಾಲೆನ ತುಂಬ್ಕೊಳ್ಳೋಣ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ರೆಸಿಪಿ ವಿಡಿಯೋಗಳ ಜೊತೆ ರಂಗೋಲಿ ಮತ್ತು ಡ್ರಾಯಿಂಗ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ನೋಡಿ, ಈಗ ಎಲ್ಲ ಬದನೆಕಾಯಿಗಳಲ್ಲೂ ಮಸಾಲೆ ತುಂಬಿ ಆಗಿದೆ. ಈಗ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ನೋಡಿ, ಇನ್ನೂ ಇಷ್ಟು ಮಸಾಲೆ ಉಳಿದಿದೆ. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಿದ್ದಾಗೆ ಬದನೆಕಾಯಿಗಳನ್ನ ಹಾಕ್ಕೊಳ್ಳೋಣ. ಎಲ್ಲ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಮ್ಮ ಕಡೆ ದೇವಸ್ಥಾನದಲ್ಲಿ ಪ್ರಸಾದ ಇದ್ದರೆ, ಮನೇಲಿ ಏನಾದರೂ ಸಮಾರಂಭಗಳಿದ್ದರೆ ಈ ಬದನೆಕಾಯಿ ಪಲ್ಯ ಕಂಪಲ್ಸರಿ ಇರ್ತದೆ. ನೋಡಿ, ಎಣ್ಣೆಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಬದನೆಕಾಯಿ ತುಂಬಿದ ಮೇಲೆ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು, ಅದನ್ನು ಈಗ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆನ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ. ಈಗ ಸ್ವಲ್ಪ ಬೆಲ್ಲ ಸೇರಿಸ್ಕೊತೀನಿ. ಕರಿಬೇವು ಒಗ್ಗರಣೆನ ಇದಕ್ಕೆ ಸೇರಿಸ್ಕೊತೀನಿ. 1/4 ಟೀ ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರ್ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಹೋಳುಗಳನ್ನ ನೀರಿಂದ ಆಚೆ ತೆಗೆದಾಗ ಅವು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬದಲಾಗ್ತವೆ. ಆ ರೀತಿ ಕಪ್ಪು ಬಣ್ಣಕ್ಕೆ ಬದಲಾಗಬಾರ್ದು ಅಂದರೆ ಅವುಗಳ ಮೇಲೆ ನೀವು ಜೋಳದ ಹಿಟ್ಟನ್ನು ಉದುರಿಸಿ ಅಥವಾ ಜೋಳದ ಹಿಟ್ಟಲ್ಲಿ ಅವನ್ನ ಉರುಳಾಡಿಸಿದರೆ ಅದು ಬಣ್ಣ ಬದಲಾಗೋದಿಲ್ಲ. ನೋಡಿ, ನಮ್ಮ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ.
ಈ ಬದನೆಕಾಯಿ ಪಲ್ಯ ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ.